ಗಂಡ ನಾದಿನಿಯ ಕಿರುಕುಳಕ್ಕೆ ಶಿಕ್ಷಕಿ ಶ್ವೇತಾ ಸುಯಿಸೈಡ್ ಮಾಡಿಕೊಂಡಿದ್ದಾರೆ. 4 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ರು. ನಿನ್ನೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀನೇ ನನಗೆಲ್ಲ ಎಂದು ನಂಬಿ ಮದುವೆಯಾದ್ರು, ಆದರೆ ಕೊನೆಗೆ ಸುಯಿಸೈಡ್ ಮಾಡಿಕೊಂಡಿದ್ದಾರೆ. ಗಂಡ ನಾದಿನಿಯ ಕಿರುಕುಳಕ್ಕೆ ಶಿಕ್ಷಕಿ ಶ್ವೇತಾ ಸುಯಿಸೈಡ್ ಮಾಡಿಕೊಂಡಿರುವಂಥದ್ದು. 4 ತಿಂಗಳ ಹಿಂದೆಯಷ್ಟೇ ಮದುವೆ ಆಗಿದ್ರು. ನಿನ್ನೆ ನೋಡಿದ್ರೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನೀನೇ ನನಗೆಲ್ಲ ಅಂತ ಹೇಳಿ ನಂಬಿ ಆಕೆ ಮದುವೆ ಆಗಿದ್ಲು, ಆದರೆ ಈಗ ಸುಯಿಸೈಡ್ ಮಾಡಿಕೊಂಡಿರುವಂಥದ್ದು. ಗಂಡನ ಕಿರುಕುಳವನ್ನ ತಾಳಲಾಗದೆ ಪ್ರಾಣ ಬಿಟ್ಟಿದ್ದಾರೆ ಶ್ವೇತಾ. ಗಂಡನನ್ನ ಸುಮ್ಮನೆ ಬಿಡಬೇಡಿ ಅಂತ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರೆ. ನೋಡಿ, ಗಂಡ ನಾದಿನಿಯ ಕಿರುಕುಳಕ್ಕೆ ಇಲ್ಲಿ ಶಿಕ್ಷಕಿ ಶ್ವೇತಾ ಅನ್ನುವಂಥವ್ರು 25 ವರ್ಷ ಅವರಿಗೆ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ. 4 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದೆ. ನೆನ್ನೆ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಅಂದರೆ ಹೊಸದಾಗಿ ಈಗ ಮದುವೆ ಆಗಿರುವಂಥದ್ದು. 4 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ. ಸುಖ ಸಂಸಾರವನ್ನು ನಡೆಸಬೇಕಿತ್ತು, ಆದರೆ ಗಂಡನ ಕಿರುಕುಳಕ್ಕೆ ಬೇಸತ್ತು ಆಕೆ ಪ್ರಾಣ ಬಿಟ್ಟಿದ್ದಾರೆ. ಜೊತೆಗೆ ಡೆತ್ ನೋಟ್ ಅನ್ನ ಬರೆದಿಟ್ಟಿರುವಂಥದ್ದು. ನನ್ನ ಗಂಡನನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಇಲ್ಲಿ ಶ್ವೇತಾ. ಅಂದರೆ ಆಕೆಗೆ ಎಷ್ಟು ಕಿರುಕುಳ ಆಗಿರಬೇಡ, 4 ತಿಂಗಳಿಗೆ ಆಕೆಗೆ ಅಂದರೆ ಮ್ಯಾರಿಡ್ ಲೈಫು ಆಕೆಗೆ ಹೇಗೆ ಅನಿಸಿರಬೇಡ ಅನ್ನುವಂಥದ್ದು. 4 ತಿಂಗಳು ಮದುವೆ ಆಗಿ ನಿನ್ನೆ ಆಕೆ ಸುಯಿಸೈಡ್ ಮಾಡಿಕೊಂಡಿರುವಂಥದ್ದು. 25 ವರ್ಷದ ಶ್ವೇತಾ ಏನು ಗಂಡನ ಕಿರುಕುಳವನ್ನು ತಾಳಲಾಗದೆ ಪ್ರಾಣ ಬಿಟ್ಟಿದ್ದಾರೆ. ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ನನ್ನ ಗಂಡನನ್ನ ಸುಮ್ಮನೆ ಬಿಡಬೇಡಿ ಅಂತ ಡೆತ್ ನೋಟ್ ಬರೆದಿಟ್ಟು ಇಲ್ಲಿ ಶ್ವೇತಾ ಸುಯಿಸೈಡ್ ಮಾಡಿಕೊಂಡಿದ್ದಾರೆ. ಗಂಡ ಹಾಗೂ ನಾದಿನಿಯ ಕಿರುಕುಳ ಆಯಿತು, ಹಾಗಾಗಿ ಆಕೆ ಸುಯಿಸೈಡ್ ಮಾಡಿಕೊಂಡಿದ್ದಾರೆ. ಡೆತ್ ನೋಟ್ನಲ್ಲಿ ಇದನ್ನ ಬರೆದಿಟ್ಟಿದ್ದಾರೆ. ನನ್ನ ಗಂಡನನ್ನ ಸುಮ್ಮನೆ ಬಿಡಬೇಡಿ ಅಂತ ಹೇಳಿ ಡೆತ್ ನೋಟ್ ಬರೆದಿಟ್ಟಿದ್ದಾರೆ ಆಕೆ. ನೋಡಿ, 4 ತಿಂಗಳ ಹಿಂದೆ ಪ್ರೇಮ ವಿವಾಹವಾಗಿದ್ದಂತಹ ಶ್ವೇತಾ ಲವ್ ಮ್ಯಾರೇಜ್ ಆಗಿದ್ರು. ಖಾಸಗಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ರು ಶ್ವೇತಾ. 4 ತಿಂಗಳ ಹಿಂದೆ ಲವ್ ಮ್ಯಾರೇಜ್ ಆಗಿದ್ರು. ಕಾಮಾಕ್ಷಿ ಪಾಳ್ಯದ ಗಂಡನ ಮನೆಯಲ್ಲಿ ಚಿಕ್ಕಮಗಳೂರಿನ ಶ್ವೇತಾ ವಾಸ ಇದ್ರು. ಅಂದರೆ ದಿನನಿತ್ಯ ಗಂಡನಿಂದ ಕಿರುಕುಳ ಏನು ಆಗ್ತಾ ಇತ್ತು ಅಂತ ಡೆತ್ ನೋಟ್ನಲ್ಲಿ ಆಕೆ ಬರೆದಿಟ್ಟಿದ್ದಾರೆ. ನನ್ನ ಮಗಳ ಸಾವಿಗೆ ಆಕೆ ಗಂಡನೇ ಕಾರಣ ಅಂತೇಳಿ ತಾಯಿ ಹೇಳ್ತಾ ಇರುವಂಥದ್ದು. ತುಂಬ ಕಷ್ಟಪಟ್ಟು ಬೆಳೆಸಿದ್ವಿ, ನಿತ್ಯ ಟಾರ್ಚರ್ ಮಾಡ್ತಾ ಇದ್ದ ನನ್ನ ಮಗಳಿಗೆ. ಕಾಲ್ ಮಾಡಿ ನನ್ನಿಂದ ಆಗ್ತಾ ಇಲ್ಲ ಅಂತ ನನ್ನ ಮಗಳು ಗೋಳಾಡ್ತಾ ಇದ್ಲು. ಇಲ್ಲಿ PGಯಲ್ಲಿರುವಂತ ಹೇಳಿದ್ದೆ, ಅಷ್ಟರಲ್ಲೇ ಹೀಗಾಗಿಬಿಟ್ಟಿದೆ, ಹೀಗೆ ಮಾಡ್ಕೊಂಡು ಬಿಟ್ಟಿದ್ದಾಳೆ ಅವಳು. ನನ್ನ ಮಗಳ ಸಾವಿಗೆ ನ್ಯಾಯವನ್ನ ಕೊಡಿಸಿ ಅಂತ ತಾಯಿ ಈಗ ಕಣ್ಣೀರನ್ನ ಹಾಕ್ತಿದ್ದಾರೆ. 4 ತಿಂಗಳು ಮದುವೆ ಆಗಿ, ಅದು ಲವ್ ಮ್ಯಾರೇಜ್ ಆಗಿರುವಂಥದ್ದು. ಏನು ಗಂಡನ ಒಂದು ಕಿರುಕುಳ ತಾಳಲಾರದೆ ಆಕೆ ಸುಯಿಸೈಡ್ ಮಾಡ್ಕೊಂಡಿರುವಂಥದ್ದು. ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆಕೆ ಸುಯಿಸೈಡ್ ಮಾಡ್ಕೊಂಡಿದ್ದಾರೆ. 4 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ರು. ನಿನ್ನೆ ನೋಡಿದ್ರೆ ಇನ್ನು ಫ್ಯಾನಿಗೆ ನೇಣು ಬಿಗಿದುಕೊಂಡು ಆಕೆ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ. ಒಂಥರ ಮೋಸ ಮಾಡ್ದಂಗೆ ಆಗಿತ್ತು ಅನ್ನೋ ಉದ್ದೇಶಕ್ಕೆ ನಾವು ದೂರ ಇದ್ವಿ. ಈಗ ಪೊಲೀಸರು ಇಲ್ಲ, ಇನ್ನೂ ಇಲ್ಲೇ ಇದೆ ಸರ್. ಇನ್ನೂ ಏನು ಇದನ್ನೇ ಮಾಡ್ತಾ ಇಲ್ಲ. ಇನ್ನು ಬೆಳಿಗ್ಗೆ ನಿನ್ನೆ ಆಗಿರೋದು. ಬೆಳಿಗ್ಗೆ 7 ಗಂಟೆಗೆ ಬಂದ್ವಿ. ಅವರೆಲ್ಲ ಬಂದರು, ಆದರೂ ಏನು ಇಷ್ಟೊತ್ತಾಯ್ತಪ್ಪ, ಇನ್ನೂ ಕೊಡಂಗೆ ಇಲ್ಲ, ಇನ್ನು ತಾಂಡು ಹೋಗಂಗೆ ಇಲ್ಲ. ಸ್ವಲ್ಪ ಬೇಗ ಮಾಡಿಕೊಟ್ರೆ ನಮಗೂ ಅನುಕೂಲ ಆಗುತ್ತೆ. ಅಲ್ಲಿ ಹೋಗಿ ನಾವು ಅವ್ರು ಯಾರು ಅದೇ ಸರ್, ಇನ್ನು ಇದು ನಮ್ಮ ಆಂಟಿಗೆ ಫೋನ್ ಮಾಡಿ ಹೇಳ್ತಿದ್ರಂತೆ, ಹಿಂಗೆ ಒಡವೆ ಕೇಳ್ತಾಳೆ, ದುಡ್ಡು ಕೇಳ್ತಿದ್ದಾಳೆ, ಏನು ಮಾಡೋಣ ಅಂತ ಕೇಳಿದ್ರು. ನಮ್ಮದು ನೋಡೋಣ, ಒಂದಿನ ಹೋಗಿ ಮಾತಾಡೋಣ ಅಂತ ನಾವು ಸುಮ್ಮನೆ ಆಗಿದ್ವಿ. ಅಷ್ಟೊತ್ತಿಗೆ ಈ ಥರ ಮಾಡ್ಕೊಂಬಿಟ್ಟಿದ್ದಾಳೆ. ಅದು ಒಂಥರ ಮೋಸ. ಮದುವೆ 4 ತಿಂಗಳಾಗಿದೆ ಅಷ್ಟೇ ಮದುವೆ ಆಗಿ. ಅದು ಲವ್ ಮ್ಯಾರೇಜ್ ಆಗಿರುವಂಥದ್ದು. ಸುಖ ಸಂಸಾರವನ್ನು ನಡೆಸಬೇಕಿತ್ತು, ಆದರೆ ದಿನನಿತ್ಯ ನಾದಿನಿ ಹಾಗೂ ಗಂಡನ ಕಿರುಕುಳಕ್ಕೆ ಆಕೆ ಬೇಸತ್ತು ನೇಣಿಗೆ ಶರಣಾಗಿದ್ದಾರೆ. ಡೆತ್ ನೋಟನ್ನು ಬರೆದಿಟ್ಟು ನನ್ನ ಗಂಡನನ್ನು ಸುಮ್ಮನೆ ಬಿಡಬೇಡಿ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಜೊತೆಗೆ ಅಮ್ಮ ನನ್ನನ್ನು ಕ್ಷಮಿಸಿಬಿಡಿ ಅಂತ ಡೆತ್ ನೋಟ್ನಲ್ಲಿ ಬರೆದಿರುವಂಥದ್ದು. 4 ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದಾರೆ.